ಕಳೆದ 11 ದಿನಗಳ ಅಂತರದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆ ಆಗಿರುವಂಥದ್ದು. ಚಿಕ್ಕಮಗಳೂರಿನಲ್ಲೂ ಕೂಡ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಕಿಸಿಕೊಳ್ಳಕ್ಕೆ ಬಂದಂಥ ವಾಹನ ಸವಾರರಿಗೆ ಇದೀಗ ಶಾಕ್ ಎದುರಾಗಿರುವಂಥದ್ದು. ಕಳೆದ 11 ದಿನಗಳ ಅಂತರದಲ್ಲಿ ಇದೀಗ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಹೆಚ್ಚಳವಾಗಿರುವಂಥದ್ದು. ಇವತ್ತು ₹2.65 ಕೂಡ ಆ ದರ ಹೆಚ್ಚಳವಾಗಿರುವಂಥದ್ದು. ಸಹಜವಾಗಿಯೇ ವಾಹನ ಸವಾರರಿಗೆ ಇದು ರೀತಿ ದೊಡ್ಡ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಯುದ್ಧದ ಪರಿಣಾಮವಾಗಿ ಸರಬರಾಜಿನಲ್ಲಿ ಸಾಕಷ್ಟು ಒಂದು ವ್ಯತ್ಯಯ ಉಂಟಾಗ್ತಿರುವಂಥದ್ದು. ಹಾಗಾಗಿ ದಿನನಿತ್ಯಲೂ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ನ ದರದಲ್ಲೂ ಕೂಡ ಏರಿಳಿತ ಉಂಟಾಗ್ತಾ ಇರುವಂಥದ್ದು. ಕಳೆದ 11 ದಿನಗಳ ಅಂತರದಲ್ಲಿ ಇದೀಗ ಅತಿ ಹೆಚ್ಚಿನ ಬಾರಿಯಾಗಿ ಅಂದರೆ ₹2 ಕೂಡ ಮೊದಲ ಬಾರಿಗೆ ದರವನ್ನು ಕೂಡ ಹೆಚ್ಚಳ ಮಾಡಿರುವಂಥದ್ದು. ಈ ಬಗ್ಗೆ ವಾಹನ ಸವಾರರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳಿ ತಿಳಿಯೋಣ. ಈಗ ನಮ್ಮ ಜೊತೆಗೆ ವಾಹನ ಸವಾರರು ಕೂಡ ಇರುವಂಥದ್ದು. ಸರ್, ಈಗ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆ ಆಗಿದೆ, ನಿಮಗೆ ಏನು ಅನಿಸುತ್ತೆ? ಎಲ್ಲ ಹೊರೆ ಬೀಳ್ತಾ ಇದೆ ಸರ್. 4ನೇ ಈಗ ಒಂದು ವಾರದಿಂದ ಇತ್ತೀಚೆಗೆ ₹2.5 ಆಗ್ತಾ ಇದೆ. ₹90 ಇತ್ತು, ₹90 ₹100 ಆಯಿತು, ₹97 ಆಯಿತು. ಪದೇ ಪದೇ ₹2 ಜಾಸ್ತಿ ಆಗಿದೆ. ವಾಹನ ಸವಾರಿಗೆ ತುಂಬ ಕಿರಿಕಿರಿ. ಡೀಸೆಲ್ಲು ಮತ್ತು ಪೆಟ್ರೋಲು ಎಲ್ಲ ದರ ಹೆಚ್ಚಿಗೆ, ಮತ್ತು ಬೇರೆ ವಸ್ತುಗಳನ್ನೆಲ್ಲ ಅದು ಹೆಚ್ಚಿಗಾಗಿದೆ. ಅದರಲ್ಲಿ ಜನಸಾಮಾನ್ಯರು ಬದುಕೋದು ತುಂಬ ಕಷ್ಟ ಆಗಿದೆ. ಮತ್ತು ಸವಾರರು ನೋಡಿ, ಈಗ ಇಲ್ಲಿ ಟ್ರಾಫಿಕಲ್ಲಿ ಮತ್ತು ಮೈಲೇಜು ಕಡಿಮೆ ಆಗುತ್ತೆ. ಹೇಗೆ ಅಂದರೆ ಈಗ ಟ್ರಾಫಿಕಲ್ಲಿ ಸ್ಲೋ ಮಾಡಬೇಕಾಗತ್ತೆ, ಅದನ್ನು ಸಮಸ್ಯೆ ಇದೆ. ಮತ್ತು ₹2.5 ಈಗ ಜಾಸ್ತಿ ಆಗಿದೆ. ಪುನಃ ದಿನನಿತ್ಯ ಈ ರೀತಿಯಾಗಿ 2 ದಿನ 1 ದಿನ ವಾರಕ್ಕೆಲ್ಲ ಜಾಸ್ತಿ ಆಗ್ತಾಯಿದೆ. ತುಂಬ ಹೊರೆ ಬೀಳ್ತಾ ಇದೆ. ಸಾಮಾನ್ಯ ಜನರಿಗಂತೂ ಆಗೋದೇ ಇಲ್ಲ. ಆಟೋ ರೇಟು ಜಾಸ್ತಿ ಆಗಿದೆ. ಆಟೋದಲ್ಲಿ ಹೋಗೋಣ ಆಟೋ ರೇಟು ಜಾಸ್ತಿ ಆಗಿದೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದು ಸಮಸ್ಯೆ ಆಗ್ತಾಯಿದೆ ಸರ್. ಅಂದರೆ ಕಳೆದ ಒಂದು 3-4 ದರ ಏರಿಕೆ ಸಂದರ್ಭದಲ್ಲಿ ₹1 ₹2 ಈಗ ಆಗ್ತಿತ್ತು. ಇದೇ ಮೊದಲ ಬಾರಿಗೆ ₹2.5 ಕೂಡ ಹೆಚ್ಚಳವಾಗಿದೆ. ಅದೇ ಇದೇ ಸಮಸ್ಯೆ ಜಾಸ್ತಿ ಆಗಿದೆ. ₹1.70 ₹1 ಜಾಸ್ತಿ ಆಗ್ತದೆ. ಈ ಬಾರಿ ₹2.5 ₹2.30 ₹2 ಈ ರೀತಿ ಜಾಸ್ತಿ ಆಗಿದೆ. ತುಂಬ ಹೊರೆ ಬೀಳುತ್ತೆ ಸರ್. ತುಂಬ ನಮ್ಮ ಜೊತೆಗೆ ಈಗ ಬಂಕ್ನ ಮಾಲೀಕರು ಕೂಡ ಇರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ 4ನೇ ಬಾರಿಗೆ ದರ ಹೆಚ್ಚಳವಾಗಿರುವಂಥದ್ದು, ಸಹಜವಾಗಿಯೇ ವಾಹನ ಸವಾರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತಿದ್ದಾರೆ ಸರ್ ನಿಮ್ಮ ಹತ್ರ ಬಂದು? ಅದೇ ಪಬ್ಲಿಕ್ಸ್ಗಳು ಬಂದುಬಿಟ್ಟು ನೀವೇನೋ ಜಾಸ್ತಿ ಮಾಡಿರಿ ಅಂತೇಳಿ ನಮ್ಮ ಮೇಲೆ ಗರಂ ಆಗ್ತಾಯಿದ್ದಾರೆ. ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರ ಈ ಥರ ರೇಟ್ ಮಾಡಿದೆ. ಈಗ ಸಾಧಾರಣ ಮಟ್ಟಿಗೆ ₹8 ಪೆಟ್ರೋಲು ಡೀಸೆಲ್ಲು ಈಗ 3ನೇ ಬಾರಿ 4ನೇ ಬಾರಿ ಮಾಡಿದೆ. ಜನನೂ ಕೂಡ ಈ ಪರಿಸ್ಥಿತಿಯನ್ನು ಅರ್ತು ಸುಧಾರಿಸ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಸರ್ಕಾರ ತಾನಾಗಿಯೇ ಉದ್ದೇಶಪೂರ್ವಕವಾಗಿ ಮಾಡಿಕೊಂಡಿದ್ದಂಥ ಇದಲ್ಲ. ಇದು ವಿಶ್ವಾದ್ಯಂತ ಇರೋ ಸಮಸ್ಯೆ. ಇದು ಜನ ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು. ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ ₹10-15 ತನಕಲೂ ಟೋಟಲ್ ₹15 ತನಕ ಜಾಸ್ತಿ ಆಗ್ಬೋದು. ಜನರು ಇದಕ್ಕೆ ಸ್ವಲ್ಪ ಈಗ ಸ್ಟಿಕನ್ನಾಗಿ ಅಡ್ಜಸ್ಟ್ ಆಗಿ ಹೊಂದಾಣಿಕೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಸರ್ಕಾರದಿಂದ ಬೇರೆ ರೀತಿ ಸವಲತ್ತುಗಳನ್ನ ಇವರು ಪಡಿಬೇಕಾಗತ್ತೆ. ಹಿಂದೆನೂ ಕೂಡ ಮೋದಿಯವರ ಸರ್ಕಾರ ಒಂದ್ಸಲಿ ಈಗ ಒಂದು 3-4 ವರ್ಷದಿಂದ ತೈಲ ಬೆಳೆ ಕಡಿಮೆ ಆದಾಗ ಒಂದು ₹10 ತನಕ ಕಡಿಮೆ ಮಾಡಿದ್ರು. ಅವಾಗ ಹೇಗೆ ನಾವು ಸ್ವೀಕಾರ ಮಾಡಿದ್ದು ಜನಗಳು ಈಗಲೂ ಮಾಡ್ಕೊಂಡು ಮಾಡಬಾರ್ದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಸರ್. ಈಗ ನಮ್ಮ ಜೊತೆಗೆ ವಾಹನ ಸವಾರರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ₹8 ತನಕ ಕೂಡ ಹೆಚ್ಚಳವಾಗಿರುವಂಥದ್ದು, ನಿಮಗೆ ಇದು ದೊಡ್ಡ ಮಟ್ಟದಲ್ಲಿ ಹೊರೆ ಅಂತ ವಾಹನ ಸವಾರರೆಲ್ಲ ಹೇಳ್ತಾ ಇದ್ದಾರೆ. ಹೇಗೆ ಅನಿಸುತ್ತೆ ಸರ್ ನಿಮಗೆ? ಇದು ತುಂಬ ಹೊರೆನೇ. ಇದು ಕೂಲಿ ಕಾರ್ಮಿಕರು ನಾವು ದುಡ್ಕತ್ತಿಂದು ಪೆಟ್ರೋಲ್ ಹಾಕೊಂಡು ಇಲ್ತದ ನಾವು ಜೀವನ ಮಾಡೋದು. ಇದನ್ನು ಕೇಂದ್ರದಲ್ಲಾದ್ರೂ ಅವರು ಪ್ರಶ್ನೆ ಮಾಡ್ಕೊಂಡು ಹಾಕೊಬೇಕು. ಇವಾಗ ನಾವು ಗಾಡಿಗಳ್ನ ಬಿಟ್ಟು ಇವಾಗ ಸೈಕಲ್ಗಳು ತುಣಿಯೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಉತ್ತರ ಅವರೇ ಕೊಡಬೇಕು. ಹಿಂದಿನ ಗಾಡಿಗಳ್ನ ಬಿಟ್ಟು ಸೈಕಲ್ಲೇ ತಗೊಳ್ಬೇಕು. ಇನ್ನೇನಾಗುತ್ತೆ? ಇಷ್ಟು ವಾಹನ ಸವಾರರ ಮಾತಾಗಿರುವಂಥದ್ದು. ದರ ಹೆಚ್ಚಳದ ಬಗ್ಗೆ ವಾಹನ ಸವಾರರು ಸಹಜವಾಗಿ ಬಂಕ್ಗಳಲ್ಲಿ ಈಗ ಆಕ್ರೋಶದ ಮಾತುಗಳನ್ನು ಕೂಡ ಹಾಡ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.